ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ರಿವರ್ಸ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂತಹ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಪ್ರತಿದಿನ ಬಿಡುಗಡೆ ಸೇವೆ ಮೂಲಕ ಅನೇಕ ಜನಗಳು ದೇವರ ವಾಕ್ಯವನ್ನು ಕೇಳುತ್ತಿರುವಾಗಲೇ, ದೇವರ ವಾಕ್ಯವನ್ನು ನಂಬುತ್ತಿರುವಾಗಲೇ, ದೇವರ ವಾಕ್ಯವನ್ನು ಕೇಳಿ ವಿಶ್ವಾಸದ ಪ್ರಾರ್ಥಿಸುವಾಗಲೇ ನಿಮ್ಮ ಜೀವಿತದಲ್ಲಿ ಬಿಡುಗಡೆಗಳನ್ನು, ಅದ್ಭುತಗಳನ್ನು, ಸೌಖ್ಯಗಳನ್ನು, ನೀವು ರಕ್ಷಣೆ ಹೊಂದಿಕೊಳ್ಳುವುದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಸರಿಪಿದ ಮಕ್ಕಳೇ, ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದಕ್ಕೆ ಮುಂಚೆ ಸತ್ಯವೇದದಿಂದ ಒಂದು ವಾಕ್ಯವನ್ನು ಓದಿ ನಿಮಗೋಸ್ಕರ, ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ನಾನು ಆಸೆ ಪಡ್ತಿದ್ದೇನೆ. ನೀನು ಮಾರ್ಕ್ ಬರೆದ ಸುವಾರ್ಥ ಪತ್ರಿಕೆ 5ನೇ ಅಧ್ಯಾಯ 34ನೇ ವಾಕ್ಯ, ಮಾರ್ಕ್ ಚಾಪ್ಟರ್ 5:34. ಅಲ್ಲಿ ಮಾರ್ಕ್ ಬರೆದ ಸುವಾರ್ಥ ಪತ್ರಿಕೆ 5ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಯೇಸು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಬಿಡುಗಡೆ ಸೇವೆ ಮೂಲಕ ದೇವರ ವಾಕ್ಯವನ್ನು ಕೇಳಿ ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಎದುರು ನೋಡ್ತಾ ಇದ್ದೀರಾ, ಅದ್ಭುತ ಎದುರು ನೋಡ್ತಾ ಇದ್ದೀರಾ, ಸೌಖ್ಯವನ್ನು ಎದುರು ನೋಡ್ತಿದ್ದೀರಾ, ಆಶೀರ್ವಾದಗಳನ್ನು ಎದುರು ನೋಡ್ತಿದ್ದೀರಾ. ಇವತ್ತು ದೇವರು ಹೇಳ್ತಿದ್ದಾರೆ, ನಿಮ್ಮ ನಂಬಿಕೆಯೇ ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು, ಅದ್ಭುತಗಳನ್ನು, ಅತಿಶಯಗಳನ್ನು, ಆಶೀರ್ವಾದ, ಸೌಖ್ಯವನ್ನು ಉಂಟು ಮಾಡಲಿದೆ. ಇಲ್ಲಿ ನೋಡುವಾಗ ಯೇಸು ಆಕೆ ನೋಡಿ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿತು. ಇಲ್ಲಿ ಸತ್ಯದಲ್ಲಿ ನೋಡುವಾಗ ಒಂದು ಸ್ತ್ರೀ 12 ವರ್ಷದಿಂದ, ಪ್ರೀತಿ ಮಕ್ಕಳೇ, ರಕ್ತ ಕುಸುಮ ಎಂಬ ವ್ಯಾಧಿಯಲ್ಲಿ ಕಷ್ಟಪಡುತ್ತಿದ್ದಾಳೆ. 1-2 ದಿನ ಅಲ್ಲ, 1-2 ವರ್ಷ ಅಲ್ಲ, 12 ವರ್ಷದಿಂದ ಅವಳು ರಕ್ತ ಕುಸುಮ ಎಂಬ ವ್ಯಾಧಿಯಿಂದ ಕಷ್ಟವನ್ನು ಅನುಭವಿಸ್ತಿದ್ದಾಳೆ. ಅಲ್ಲಿ ಸತ್ಯದಲ್ಲಿ ನೋಡುವಾಗ ಅಲ್ಲಿ ಬೈಬಲ್ ಬರೆಯಲ್ಪಟ್ಟಿದೆ, ಆಕೆ ಅನೇಕ ಡಾಕ್ಟರ್ ಹತ್ರ ಹೋಗಿ ತನ್ನ ಶರೀರದಲ್ಲಿರುವಂಥ ಆ ವ್ಯಾಧಿಯನ್ನು, ಆ ಬಲವೀನವನ್ನು ಹೇಗಾದರೂ ಗುಣಪಡಿಸ್ಕೊಳ್ಬೇಕು, ಸೌಖ್ಯ ಹೊಂದಬೇಕಂತ ಎಷ್ಟೋ ಡಾಕ್ಟರ್ ಹತ್ರ ಹೋಗ್ತಾರೆ, ಎಷ್ಟೋ ಟ್ರೀಟ್ಮೆಂಟ್ ತೊಗೊತಾರೆ, ಎಷ್ಟೋ ಹಣ ಖರ್ಚು ಮಾಡ್ತಾರೆ. ಹಣ ಖರ್ಚಾಯಿತು ಹೊರತು, ಟ್ರೀಟ್ಮೆಂಟ್ ಹೆಚ್ಚಾಯಿತು ಹೊರತು ಅವಳ ಶರೀರದ ವ್ಯಾಧಿಯಲ್ಲಿ ಸ್ವಲ್ಪನೂ ಅದು ವಾಸಿಯಾಗಲಿಲ್ಲ. ಆಗ ಯಾರೋ ಒಬ್ಬರ ಮೂಲಕ ಯೇಸುವಿನ ಸಮಾಚಾರ ಕೇಳಿ ಯೇಸು ಮೇಲೆ ನಂಬಿಕೆ ಇಟ್ಟು ಯೇಸು ಹತ್ರ ಬಂದು, ಮಕ್ಕಳೇ, ಆತ ಹತ್ರ ಮಾತಾಡಬೇಕು, ಆತನ ಬಳಿ ಪ್ರಾರ್ಥಿಸ್ಕೊಳ್ಬೇಕು, ತನ್ನ ವ್ಯಾಧಿ ಕುರಿತು ಕಷ್ಟವನ್ನು ಹೇಳ್ಕೊಳ್ಬೇಕಂತ ಬಂದಳು. ಆದರೆ ಯೇಸು ಸ್ವಾಮಿಯ ಸ್ಥಳದಲ್ಲಿ ಜನರು ಗುಂಪಾಗಿ ಆತನ ಹತ್ತಿರ ಹೋಗೋಕ್ಕಾಗಲಿಲ್ಲ. ಅವಳಿದ್ದ ನಂಬಿಕೆ ನೋಡಿ ಯೇಸು ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿದ್ರೆ ಏನೋ, ಏಸಪ್ಪ ಹತ್ರ ಮಾತಾಡಿಲ್ಲ ಅಂದರೆ ಏನೋ, ಏಸಪ್ಪ ಹತ್ರ ನನ್ನ ದುಃಖ, ನನ್ನ ವ್ಯಾಧಿ, ಕಷ್ಟವನ್ನು ಹೇಳ್ಕೊಂಡಿಲ್ಲ ಅಂದ್ರೂ ಆತನ ವಸ್ತ್ರವನ್ನು ಮುಟ್ಟಿದರೆ ನಾನು ಸುಖವಾಗಬಲ್ಲೆ ಎಂಬ ಒಂದು ನಂಬಿಕೆ, ಒಂದು ವಿಶ್ವಾಸ. ನೋಡಿದ್ರ ಆ ಸಹೋದರಿದಂಥ ನಂಬಿಕೆ, ಆ ವಿಶ್ವಾಸ. ಮೊದಲನೇ ಸಮಯ ಯೇಸುವಿನ ಸಮಾಚಾರ, ಯೇಸು ಕುರಿತು ಕೇಳಿಪಟ್ಟವಳು. ಯೇಸು ಅಂತ ಒಬ್ಬರು ದೇವರಿದ್ದಾರೆ, ಆತನ ನೋಡಿದರೆ, ಆತನ ಮುಟ್ಟಿದರೆ, ಆತನ ನಂಬಿದರೆ, ಆತನ ಬಳಿ ಪ್ರಾರ್ಥಿಸಿದರೆ ಅದ್ಭುತ ನಡೀತದೆ, ಸೌಖ್ಯ, ಬಿಡುಗಡೆ ಉಂಟಾಗುತ್ತಂತ ಆ ಮಾತನ್ನು ಕೇಳಿ, ಆ ಒಂದು ಸುವಾರ್ತೆಯನ್ನು ಕೇಳಿ ಯೇಸು ಸ್ವಾಮಿಯಲ್ಲೇ ಆ ಸ್ತ್ರೀಗೆ ನಂಬಿಕೆ ಉಂಟಾಗಿ ಯೇಸು ಸ್ವಾಮಿಯ ವಸ್ತ್ರವನ್ನು ಮುಟ್ಟಿದ ತಕ್ಷಣ ಅವಳಿದ್ದಂಥ 12 ವರ್ಷದಂಥ ಆ ರಕ್ತ ಕುಸುಮ ವ್ಯಾಧಿ ಆ ಕ್ಷಣವೇ, ಆ ನಿಮಿಷವೇ ಗುಣವಾಯಿತು. ಮಕ್ಕಳೇ, ಯೇಸು ಸ್ವಾಮಿ ಆ ಸ್ತ್ರೀಯ ನೋಡಿ ಹೇಳ್ತಾರೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥಪಡಿಸಿತು. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯಾವ ಕಾರ್ಯದಲ್ಲಿ ನೀವು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡ್ತೀರೋ, ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸನೇ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡುವಂತೆ, ಸೌಖ್ಯವನ್ನು ಕೊಡುವಂತೆ, ಬಿಡುಗಡೆಯನ್ನು ಕೊಡುವಂತೆ, ಆಶ್ರಯಿಸುವಂತೆ ನಿಮ್ಮ ನಂಬಿಕೆ ಕ್ರಿಯೆ ಮಾಡ್ತದೆ. ಎಷ್ಟು ಜನ ಇವತ್ತು, ಎಸ್ಸಪ್ಪ, ನಿನ್ನ ಮೇಲೆ ನಾನು ನಂಬಿಕೆ ಇಡ್ತೀನಪ್ಪ, ನನಗೆ ಗೊತ್ತು ಸ್ವಾಮಿ, ನೀನೇ ನಿಜವಾದ ದೇವರು, ನೀನು ಶಕ್ತಿಯುಳ್ಳ ದೇವರು, ನೀನು ಗುಣಪಡಿಸುವ ದೇವರು, ನೀನು ಅದ್ಭುತ ಮಾಡುವ ದೇವರು, ನನಗೆ ಅತಿಶಯವನ್ನು ಮಾಡುವ ದೇವರು, ನಂಬುತ್ತೀನಿ ಸಪ್ಪ ಎಂದು ನಂಬುತ್ತಿರುವಾಗಲೇ ದೇವರ ಬಿಡುಗಡೆ, ದೇವರ ಅದ್ಭುತ, ದೇವರ ಸೌಖ್ಯ,
ದೇವರ ಆಶೀರ್ವಾದ ಈಗಲೇ ನಿಮ್ಮ ಮೇಲೆ ಇಳಿದು ಬರ್ತದೆ. ಮಕ್ಕಳೇ, ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ಕರ್ತನಾದ ಯೇಸುವೆ, ಇದು ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತು ಎಂಬುದಾಗಿ ಆ ಮಗಳ ವ್ಯಾಧಿಯನ್ನು, 12 ವರ್ಷದ ವ್ಯಾಧಿಯನ್ನು ಗುಣಪಡಿಸಿದ ಯೇಸುವೆ, ಈ ಡೈಲಿ ಡೆಲಿವರಿ ಸೇವೆ ಮೂಲಕ ಯಾರೆಲ್ಲ ಈ ವಾಕ್ಯವನ್ನು ಕೇಳಿ ನಂಬಿಕೆಯಿಂದ ಬಿಡುಗಡೆಗೋಸ್ಕರ, ಸೌಖ್ಯಗೋಸ್ಕರ, ಅದ್ಭುತಗೋಸ್ಕರ, ಆಶೀರ್ವಾದಗೋಸ್ಕರ ಪ್ರಾರ್ಥಿಸಿದರು, ನಂಬಿಕೆ ಇರ್ತರು, ಈಗಲೇ ಅವ್ರ ನಂಬಿಕೆ ನಿಮ್ಮಂತ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವ್ರ ಜೀವನದಲ್ಲಿ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಸೌಖ್ಯ ಉಂಟಾಗಲಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅದ್ಭುತಗಳು ಈಗಲೇ ನಡೆಯಲಿ ಸ್ವಾಮಿ. ಆ ರೀತಿ ಮಾಡಿಬಿಡಿದ ಸ್ತೋತ್ರ. ಜೀವನ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.